ವೆಲ್ಕಮ್ ಟೆಕ್ ಸ್ಮಾರ್ಟ್ ಫ್ರೆಂಡ್ಸ್. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ SSPದು ಏಪ್ರಿಲ್ ಮಂತ್ದು ಯಾರ್ಯಾರು ಕ್ರೆಡಿಟ್ ಆಗಿದೆ, ಯಾರ್ಯಾರು ಕ್ರೆಡಿಟ್ ಆಗಿಲ್ಲ, ಮತ್ತು ಆಮೇಲೆ ಎರರ್ ಏನು ಬರ್ತಾ ಇದೆ, ಸ್ಟೇಟಸ್ ಏನಿದೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಹೇಳ್ತೀನಿ. ಫ್ರೆಂಡ್ಸ್, ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ಲಕ್ಕೂ ಇದೇ ರೀತಿ ಕಂಟ್ರೋಸ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಆಮೇಲೆ ಫ್ರೆಂಡ್ಸ್, ನಿಮ್ಮ ಹತ್ರ ಏನಂದರೆ ಹಳೇದು ಓಲ್ಡ್ ಬುಕ್ಸು ನೀವು ಸೆಲ್ ಮಾಡೋದಿದ್ರೆ ಈಸಿಲಿ TakeItSmart.in ವೆಬ್ಸೈಟಲ್ಲಿ ಸೆಲ್ ಮಾಡ್ಬೋದು, ಬೈ ಆ್ಯಂಡ್ ಸೆಲ್ ಕೂಡ ಮಾಡ್ಕೋಬೋದು ನಿಮ್ಮ ಲೊಕೇಶನ್ಗೆ. ಓಕೆ, ಸೊ ಈಗ ನಿಮಗೆಲ್ಲ ಗೊತ್ತಾಗ ನಾನು ಮೊನ್ನೆ ಒಂದು ಪೋಲ್ ಕ್ರಿಯೇಟ್ ಮಾಡಿದ್ದೆ. SSP ಸ್ಕಾಲರ್ಶಿಪ್ಗೆ ಯಾರ್ಯಾರು ರಿಸೀವ್ ಆಗಿದೆ ಮತ್ತು ಯಾರ್ಯಾರು ರಿಸೀವ್ ಆಗಿಲ್ಲ ಅಂತ ನನಗೆ ಪೋಲ್ನ ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ದೆ. ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಎರಡೂ ಕಡೆ ಪೋಲ್ ಕ್ರಿಯೇಟ್ ಮಾಡಿದ್ದೆ. ಓಕೆ, ಇನ್ಸ್ಟಾಗ್ರಾಮಲ್ಲಿ ಯಾರು ಫಾಲೋ ಮಾಡಿ ಅಲ್ಲಿ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ ಸ್ಕಾಲರ್ಶಿಪ್ ಬಗ್ಗೆ. ಓಕೆ, ಈಗ ಯೂಟ್ಯೂಬಲ್ಲಿ ಎಷ್ಟು ಜನಕ್ಕೆ ರಿಸೀವ್ ಅಂದರೆ ಆಲ್ರೆಡಿ ರಿಸೀವ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಮಾರ್ಚ್ 31 ತನಕ 980 ಹೋಟಲ್ಲಿ 23% ರಿಸೀವ್ ಮಾಡ್ಕೊಂಡಿದ್ದಾರೆ. ಇನ್ನೂ 77% ಇನ್ನೂ ರಿಸೀವ್ ಮಾಡ್ಕೊಂಡಿಲ್ಲ. ಅದೇ ರೀತಿ ಇನ್ಸ್ಟಾಗ್ರಾಮಲ್ಲಿ ಮಾಡಿದ್ದೇನು, ಅಲ್ಲಿ 26% ರಿಸೀವ್ ಮಾಡ್ಕೊಂಡಿದ್ದಾರೆ, ಇನ್ನೂ 74% ಬಂದಿಲ್ಲ. ಅದರ ಅರ್ಥ ಏನಂದರೆ ಅವರು ಬ್ಯಾಚ್ ವೈಸ್ ಕಳಿಸ್ತಾ ಇದ್ದಾರೆ. ಅಂದರೆ ಫಾರ್ ಎಕ್ಸಾಂಪಲು ಇಂಜಿನಿಯರ್ ಆಗಿದ್ದರೆ ಇಂಜಿನಿಯರ್ಲಿ ಬ್ಯಾಚ್ ವೈಸು ಫಸ್ಟಿಗೆ ಯಾರು ಅಪ್ಲೈ ಮಾಡಿರ್ತಾರೆ, ಆಮೇಲೆ ಅಲ್ಲಿ ಪೋಸ್ಟ್ DPT, ಆಮೇಲೆ ಡಿಸ್ಟಿಕ್ ವೈಸ್ ಇರುತ್ತೆ. ಓಕೆ, ನಾನು ಕೇಳ್ಕೊಂಬಂದಾಗ ಅದೇ ಹೇಳಿದ್ದಾರೆ ಅವರು. ಡಿಸ್ಟಿಕ್ ವೈಸು ಅವರು ಫಂಡ್ನ ರಿಲೀಸ್ ಮಾಡ್ತಾರೆ. ಡಿಸ್ಟಿಕ್ ಅವರು ನಿಮ್ಮದು ಆಯಾ ಡಿಸ್ಟಿಕಲ್ಲಿ ಬರುತ್ತದು. ಓಕೆ, ಸೊ ಇದು ಡಿಗ್ರಿ ಪ್ರಕಾರ, ಯಾಕಂದರೆ ಇನ್ನೂ ಲಾಸ್ಟ್ ಡೇಟು ಎಕ್ಸ್ಟೆಂಡ್ ಮಾಡಿದ್ದಾರೆ. ಓಕೆ, ಅಂದರೆ ಫಸ್ಟ್ ಯಾರು ಅಪ್ಲೈ ಮಾಡಿದರೆ ಅವ್ರದ್ದು ವೆರಿಫಿಕೇಷನ್ ಆಗ್ತಾ ಇರುತ್ತೆ. ತಾಲೂಕು ಲೆವೆಲ್ಲು, ನೆಕ್ಸ್ಟ್ ಪೋಸ್ಟ್ DBT ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಡೈರೆಕ್ಟ್ ಅದೇ ಲಾಸ್ಟು. ಆಮೇಲೆ ಯಾರ್ಯಾರಿಗೆ ಪೋಸ್ಟ್ DBT ನೋ ಇದೆಯಲ್ಲ, ನೀವೇನು ಮಾಡಬೇಕಲ್ಲ, ವೇಟ್ ಮಾಡಿ. ಎಸ್ ಅಂತ ಬರುತ್ತೆ. ಎಸ್ ಆದಮೇಲೆ ವಿದಿನ್ 1 to 2 ಮಂತಲ್ಲಿ ನಿಮಗೆ ಜಮಾ ಆಗುತ್ತೆ ಅಮೌಂಟು. ಆಮೇಲೆ ಯಾರ್ದಾದ್ರೂ DDO ರಿಜೆಕ್ಟೆಡ್ ಅಂತ ಬರ್ತಾ ಇದೆಯಲ್ಲ, ಅವರು ನಿಮ್ಮ ತಾಲೂಕು ನಿಮ್ಮದು ಬ್ಯಾಕ್ವರ್ಡ್ ಕ್ಲಾಸ್ ಬ್ಯಾಕ್ವರ್ಡ್ ಬೇಸು ಮೈನಾರಿಟಿ ಸೋಷಿಯಲ್ ಡಿಪಾರ್ಟ್ಮೆಂಟ್ ಇದ್ದರೆ ಅಲ್ಲಿ ನೀವು ವಿಸಿಟ್ ಮಾಡಿ ಕೇಳಿ ಎರರ್ ಏನಿದೆ ಅಂತ. ಓಕೆ, ಆಮೇಲೆ ನಿಮ್ಮದು ಸ್ಟೇಟಸ್ಸು ಏನಂದರೆ ಫಾರ್ ಎಕ್ಸಾಂಪಲು ನಿಮ್ಮದು ಆಧಾರ್ ಸೀಡಿಂಗ್ ಎಸ್ ಇದ್ದರೆ ಓಕೆ, ನೋ ಇದ್ದರೆ ಸ್ವಲ್ಪ ವೇಟ್ ಮಾಡಿ. ಈಗ ರೀಸೆಂಟಾಗಿ ಅಪ್ಲೈ ಮಾಡಿದ್ದಂದರೆ ಮೊದಲೇ ಅಪ್ಲೈ ಮಾಡಿದರೆ ವೇಟ್ ಮಾಡಿ. ಯಾಕಂದರೆ ಈಗ ಇಲೆಕ್ಷನ್ ಇರೋದ್ರಿಂದ ಈಗ ಸ್ವಲ್ಪ ಕೆಲಸ ಆಗುತ್ತೋ ಇಲ್ಲಂತ ಡೌಟು, ಬಟ್ ಅಮೌಂಟ್ ಒಂದು ಜಮಾ ಆಗ್ತದೆ ಈ ಮಂತಲ್ಲೂ ಆಗುತ್ತೆ. ಓಕೆ, ಯಾರು ಪೋಸ್ಟ್ DBT ಎಸ್ ಇದೆ, ಆಮೇಲೆ ಟ್ರಾನ್ಸಾಕ್ಷನ್ ID ಕೊಟ್ಟಿರ್ತಾರಲ್ಲ ಅವ್ರದ್ದು ಪಕ್ಕ ಬಂದು ಬರುತ್ತೆ. ಈಗ ಯಾರು ರಿಸೀವ್ ಮಾಡ್ಕೊಂಡಿಲ್ಲ ಇವ್ರು ಯಾರ್ದಂದರೆ ಒಬ್ರದ್ದು ಪಿ ಕನ್ಸೆಷನ್ ಬಂದಿದೆ 28,000 ಭಾಳಷ್ಟು ಜನದ್ದು. ಆಮೇಲೆ ಪೋಸ್ಟ್ ಮೆಟ್ರಿಕ್ ಕೂಡ ಬರ್ತಾ ಇದೆ. ಎಷ್ಟು ಜನಕ್ಕೆ ಬಂದಿದೆ, ಸ್ವಲ್ಪ ಜನಕ್ಕೆ, ಮತ್ತು ಮೈನಾರಿಟಿ ಡಿಪಾರ್ಟ್ಮೆಂಟು ಮತ್ತು OBC ಅವರಿಗೂ ಸ್ವಲ್ಪ ಜನ ಬಂದಿದೆ. ಆದರೆ ಬ್ಯಾಚ್ ವೈಸು ಕೆಲವೊಬ್ರು ಬಂದಿದೆ, ಅವ್ರ ಫ್ರೆಂಡ್ಸ್ಗೆ ಬಂದಿಲ್ಲ. ಯಾಕಂದರೆ ಅವರು ಮೊದಲು ಅಪ್ಲೈ ಮಾಡಿರ್ತಾರಲ್ಲ ಆ ಲೆವೆಲ್ಲು ಆ ರೀತಿ ಚೆಕ್ ಮಾಡ್ತಿರ್ತಾರೆ. ಸೊ ಈಗ ಏಪ್ರಿಲ್ ಮಂತಲ್ಲಿ ಕೂಡ ನಾನು ಒಂದು ಪೋಲ್ ಕ್ರಿಯೇಟ್ ಮಾಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಇಟ್ಕೊಳ್ಳಿ. ಮತ್ತು ನಾನು ವಿಸಿಟ್ ಮಾಡಿಕೊಂಡು ಎಲ್ಲಿ ತನಕ ಬಂದಿದೆ ಯಾವ ಡಿಸ್ಟಿಕ್ ಅಂತ ಹೋಗಿ ಕೇಳ್ಕೊಂಬಂದು ಅಪ್ಡೇಟ್ ಮಾಡ್ತೀನಿ ನಿಮಗೆ ನೆಕ್ಸ್ಟ್ ವೀಕಲ್ಲಿ. ಓಕೆ, ಸೊ ಇದೇ ರೀತಿ